ಅಂತೂ ಇಂತೂ 2026ರಲ್ಲಿ ಫಸ್ಟ್ನೇ ದಿನ ನಾನು ನಮಗೆ ಸರ್ಪ್ರೈಸ್ ಕೊಟ್ಟೆ. ಹಾಯ್, ನಾನು ಬಂದು ವಿಡಿಯೋ ಕ್ರಿಯೇಟರು. 2026ರಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಂದೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾನು ನಮ್ಮ ಹುಡುಗಿ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಈ ವಿಡಿಯೋ ನಮ್ಮ ಹುಡುಗಿ ನಾನು ಯಾವ ಥರ ಸರ್ಪ್ರೈಸ್ ಕೊಡ್ತೀನಿ ನೋಡೋಣ ಬನ್ನಿ. ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡೋಂಥ ರೆಡಿಯಾಗಿ ಹೋಗಿ ಬೇಗನೆ ಸ್ನಾನ ಮಾಡ್ಕೊಂಡು ಇನ್ನೇ ನಂದಂಗೆ ನಾನು ರೆಡಿಯಾಗಿ ಟಿಫನ್ ಮಾಡ್ಕೊಂಡು ಹೊರಟಿದ್ದೆ ನಾನು ನನ್ನ ಫ್ರೆಂಡ್ ಮನೆಗೆ. ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದ ಉದ್ದೇಶ ಒಂದೇ, ನಾನು ಫಸ್ಟಾಗಿ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದು. ಯಾವ ಥರ ವಿಡಿಯೋ ಕ್ರಿಯೇಟ್ ಮಾಡಬೇಕು, ಯಾವ ಥರ ಆಡಿಯೋ ಕೊಡ್ಬೇಕಂತ ಗೊತ್ತಾಗುತ್ತೆ, ಕಾರಣ ಕೇಳ್ಕೊಂಬರೋಣ ಅಂತ ಹೋದೆ. ಅಲ್ಲಿಂದ ಬಂದಿದ್ದೆ ಸೀದಾ ನಮ್ಮ ಇನ್ನೊಬ್ಬ ಫ್ರೆಂಡ್ ಮನೆಗೆ ಬಂದೆ. ಅವ್ನು ನಾನು ವೀಡಿಯೋ ಮಾಡ್ತಿರೋದು ನೋಡಿ ಯಾಕೆ ಏನಾಯ್ತು ಲಾಗ್ ಸ್ಟಾರ್ಟ್ ಮಾಡಿದ ಅಂತ ಕೇಳಕ್ಕೆ ಅವನೇ ಗಾಬರಿ ಆದ. ಅಲ್ಲಿಂದ ನಾವು ಕರ್ಕೊಂಡು ಸೀದಾ ದಾವಣಗೆರೆ ಬಂದೆ. ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಚಾಕೋ ಕ್ಯಾಂಡಿಗೆ. ಇಲ್ಲೆಲ್ಲ ಥರದ ಗಿಫ್ಟ್ ಐಟಮ್ ಸಿಗುತ್ತೆ. ಒಂದು ಸರ್ಪ್ರೈಸ್ ಮಾಡೋದು ಇಷ್ಟು ಫ್ಲವರ್ ಬೊಕ್ಕೆಯಲ್ಲಿ ಯಾವ ಕಲರ್ ಹಾಕ್ಬೇಕನ್ನೋ ಕನ್ಫ್ಯೂಸಲ್ಲಿ ಫೈನಲಿ ಒಂದು ಕಲರ್ನ ಡಿಸೈಡ್ ಮಾಡಿದೆ. ಅಲ್ಲಿಂದ ನಾವು ಹೊರಟಿದ್ದೆ ಕೇಕ್ ತರ್ನ ಅಂತ ಬಂದು ಒಂದು ಕೇಕ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೆ ನಾನು ನಮ್ಮ ಹುಡುಗಿ ಕಾಲೇಜಿಗೆ. ಎಕ್ಸಾಕ್ಟ್ ನಮ್ಮ ಹುಡುಗಿ ಇರೋ ಕಾಲೇಜ್ ಹತ್ರ ಬಂದ್ವಿ. ಬರ್ತಾ ಸ್ವಲ್ಪ ಶವರ್ ಆಯ್ತು ಅಷ್ಟೇ, ಭಯ ಏನು ಅನ್ನಿಸ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ಸರ್ಪ್ರೈಸ್ ಕೊಡ್ತಿರೋದು, ಏನಾಗುತ್ತೋ ಏನನ್ನೋ ಭಯದಲ್ಲಿದ್ದೆ. ಫೈನಲಿ ಕಂಪ್ಲೀಟ್ ಆಯ್ತು. ಇದನ್ನ ಹೇಳೋದಕ್ಕಿಂತ ಒಂದು ಸಾಂಗಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ಅಲ್ಲಿ ಡೇ 1 ನನ್ನ ಲೈಫ್ನಲ್ಲಿ ಈ ಥರ ಇದೆ. ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್ ಇದೆ, ಇದು ನನ್ನ ಫ್ರೆಂಡಿಂದು. ಇದೇನು ಸರ್ಪ್ರೈಸ್ ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್.